ಈಗ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಅಡ್ಮಿಷನ್ ಟೈಮು. ಸೊ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬಿಡಿ, ಈಗ ಕಾಂಪಿಟೇಷನ್ ಸ್ಟಾರ್ಟ್ ಆಗಿರೋದು ಯೂನಿವರ್ಸಿಟೀಸ್ ಮಧ್ಯೆ. ಸೊ ತುಂಬಾ ಯೂನಿವರ್ಸಿಟೀಸು ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ಎರಡು ಯೂನಿವರ್ಸಿಟಿನ ಕಂಪ್ಯಾರಿಸನ್ ತಗೊಳ್ಳೋಣ. ಫಸ್ಟ್ ಒಂದು ಅಮಿಟಿ ಯೂನಿವರ್ಸಿಟಿ, ಮತ್ತೊಂದು ಬಂದು ಗೀತಮ್ ಯೂನಿವರ್ಸಿಟಿ. ಸೊ ಈ ಕಾಲೇಜಸ್ ಅಲ್ಲಿ ಯಾವುದು ಬೆಸ್ಟ್ ಇದೆ ಇಂಜಿನಿಯರಿಂಗ್? ಈ ನೀವು ಎಕ್ಸಾಂಪಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೇರ್ತೀವಿ ಅಂದ್ರೆ 15-20 ಲಕ್ಷ ಖರ್ಚು ಮಾಡ್ಲೇಬೇಕು 4 ವರ್ಷಕ್ಕೆ. ಸೊ ಯಾವ ಕಾಲೇಜು, ಯಾವ ಯೂನಿವರ್ಸಿಟಿ ಬೆಸ್ಟ್ ಇದೆ ನಿಮ್ಗೆ ಇಂಜಿನಿಯರಿಂಗ್ ಮಾಡೋದಕ್ಕೆ, ಮತ್ತೆ ಯಾವ್ದ್ರಲ್ಲಿ ಪ್ಲೇಸ್ಮೆಂಟ್ ಯಾವ ತರ ಇದೆ, ಯಾವ್ದ್ರಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಯಾವ ತರ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ KCET ಅಲ್ಲಿ ಕಟ್ ಆಫ್ ಎಷ್ಟಿದೆ, ಯಾವ್ಯಾವ ಬ್ರಾಂಚಸ್ ನ ಆಫರ್ ಮಾಡ್ತಾರೆ, ಯಾವ ಕಟ್ ಆಫ್ ಇದ್ರೆ ನಿಮ್ಗೆ KCET ಅಲ್ಲಿ ಈ ಕಾಲೇಜಸ್ ಅಲ್ಲಿ ಸೀಟ್ ಸಿಗುತ್ತೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಂಪ್ಯಾರಿಸನ್ ಅಲ್ಲಿ ಎಲ್ಲಿ ಲೊಕೇಟ್ ಆಗಿದೆ ಎರಡು ಕಾಲೇಜು ಅಂತ ತಿಳ್ಕೊಳ್ಳೋಣ. ಎರಡೂ ಲೊಕೇಟ್ ಆಗಿರೋದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಸೊ ಬೆಂಗಳೂರಿಂದ ದೂರದಲ್ಲಿರೋ ದೊಡ್ಡಬಳ್ಳಾಪುರ ಮತ್ತೆ ದೇವನಹಳ್ಳಿ ಸೆಂಟ್ರಲ್ಲಿ ಎರಡು ಕಾಲೇಜು ಲೊಕೇಟ್ ಆಗಿದೆ. ಸೊ ಹೊಸದಾಗಿ ರಿಂಗ್ ರೋಡ್ ಆಗಿದೆ, ಆ ರಿಂಗ್ ರೋಡ್ ಅಲ್ಲಿ ಅಟ್ಯಾಚ್ಡ್ ಆಗಿದ್ದಾವೆ ಎರಡು ಕ್ಯಾಂಪಸ್. ಸೊ ಫಸ್ಟ್ ಅಮಿಟಿ ಬಂದು ನಿಮ್ಗೆ ಎಕ್ಸಾಕ್ಟ್ ಆಪೋಸಿಟ್, ನಿಮ್ಗೆ ಈಗ ಆಲ್ರೆಡಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ DC ಆಫೀಸ್ ಇದೆ, ಅದ್ರ ಆಪೋಸಿಟ್ ಅಲ್ಲಿ ಇದೆ. ಜಸ್ಟ್ 1 ಕಿಲೋಮೀಟರ್ ಟುವರ್ಡ್ಸ್ ದೊಡ್ಡಬಳ್ಳಾಪುರ ಹೋದ್ರೆ ನಿಮ್ಗೆ ಅದೇ ರೋಡ್ ಅಲ್ಲಿ ಹೈವೇಲ್ ಹೋದ್ರೆ ಗೀತಮ್ ಯೂನಿವರ್ಸಿಟಿ ನಾಗದೇವನಹಳ್ಳಿಯಲ್ಲಿ ಲೊಕೇಟ್ ಆಗಿದೆ. ಸೊ ಲೊಕೇಶನ್ ವೈಸ್ ಯಾವ್ದು ಅಡ್ವಾಂಟೇಜ್ ಅಂತಾನೂ ಹೇಳಕ್ಕಾಗಲ್ಲ, ಎರಡು ಒಂದೇ ರೋಡ್ ಅಲ್ಲಿ ಹೆಚ್ಚು ಕಮ್ಮಿ ಒಂದೇ ಲೊಕೇಶನ್ ಅಲ್ಲಿ ಇರೋದ್ರಿಂದ ಸೊ ಲೊಕೇಶನ್ ಅಡ್ವಾಂಟೇಜ್ ಎರಡು ಕಾಲೇಜ್ಗೂ ಕೊಡೋದಕ್ಕಾಗೋದಿಲ್ಲ. ಎರಡು ಸಿಟಿಯಿಂದ ಆಚೆ ಇದಾವೆ. ನಿಮ್ಗೆ ಏನಾದ್ರು ಒಂದು ಸಿಟಿ ಟ್ರಾಫಿಕ್ ಏನ್ ಬೇಡ ಅಂದ್ರೆ ಈ ಕಾಲೇಜಸ್ ಒಂದು ಬೆಸ್ಟ್ ಕಾಲೇಜಸ್. ನೀವೇನಾದ್ರೂ ಇಂಜಿನಿಯರಿಂಗ್ ಒತ್ತು ಟ್ರಾಫಿಕ್ ಜಂಜಾಟ ಬೇಡ ಅಂದ್ರೆ ಈ ಕಾಲೇಜಸ್ಗೆ ಸೇರ್ಬೋದು. ನೆಕ್ಸ್ಟ್ ಯಾವಾಗ ಸ್ಟಾರ್ಟ್ ಆಯ್ತು ಅಮಿಟಿ ಮತ್ತೆ ಗೀತಮ್ ಯೂನಿವರ್ಸಿಟಿ ಅಂದ್ರೆ, ಸೊ ಗೀತಮ್ ಯೂನಿವರ್ಸಿಟಿ ಬಂದು 2012ರಲ್ಲಿ ಸ್ಟಾರ್ಟ್ ಆಗಿರೋದು ಬೆಂಗಳೂರು ಕ್ಯಾಂಪಸ್. ಸೊ ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಸೋ ಮೆನಿ ಕ್ಯಾಂಪಸಸ್ ಇದೆ. ಸೊ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದೇ ಇರೋದು. ಸೊ ಗೀತಮ್ ಯೂನಿವರ್ಸಿಟಿ ಸೊ 2012 ಸ್ಟಾರ್ಟ್ ಆಯ್ತು. ಅದೇ ತರ ಅಮಿಟಿ ಯೂನಿವರ್ಸಿಟಿನೂ ಅಷ್ಟೇ ಆಲ್ ಓವರ್ ಇಂಡಿಯಾದಲ್ಲಿ ಮತ್ರೋಡಲ್ಲೂ ತುಂಬಾ ಕಾಲೇಜಸ್ ಇದೆ. ಸೊ ಇನ್ ಬ್ಯಾಂಗ್ಳೂರಲ್ಲಿ 2023ರಲ್ಲಿ ಅದು ಯೂನಿವರ್ಸಿಟಿ ಸ್ಟೇಟಸ್ ನ ಗೇನ್ ಮಾಡ್ತು. ಅದು ಇಂಪಾರ್ಟೆಂಟ್ 2023ರಲ್ಲಿ. ಸೊ ನ್ಯಾಕ್ ಅಕ್ರಿಡೇಷನ್ ಬಂದಾಗ ನ್ಯಾಕ್ E++ ಇರೋದು ಗೀತಮ್ ಯೂನಿವರ್ಸಿಟಿ. ಸೊ ಅಮಿಟಿಗೆ ಇನ್ನೂ ಆ ಅಕ್ರಿಡೇಷನ್ ಬಂದಿಲ್ಲ, ಯಾಕಂದ್ರೆ ರೀಸೆಂಟ್ ಆಗಿ ಅದು ಯೂನಿವರ್ಸಿಟಿ ಸ್ಟೇಟಸ್ ತಗೊಂಡಿದೆ ಬೆಂಗಳೂರು ಕ್ಯಾಂಪಸ್. ಸೊ ಅದರಿಂದ ಇನ್ನೂ ನ್ಯಾಕ್ ಅಕ್ರಿಡೇಷನ್ ಇಲ್ಲ. CET ಕೋಡ್ ಬಂದು E302 ಅಮಿಟಿ ಯೂನಿವರ್ಸಿಟಿಗೆ. ಸೊ ಯಾವ್ಯಾವ ಕೋರ್ಸಸ್ ಆಫರ್ ಮಾಡ್ತಾರೆ ಅಂದ್ರೆ BTech ಇನ್ ಬಯೋಟೆಕ್ನಾಲಜಿ, BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, BTech ಇನ್ ಕಂಪ್ಯೂಟರ್ ಸೈನ್ಸ್ AML, BTech ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, BTech ಇನ್ ಕಂಪ್ಯೂಟರ್ ಸೈನ್ಸ್ ಇಂಟರ್ನೆಟ್ ಆಫ್ ಥಿಂಗ್ಸ್, BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರೋಬೋಟಿಕ್ಸ್, BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕ್ಲೌಡ್ ಕಂಪ್ಯೂಟಿಂಗ್, BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡೆವಾಪ್ಸ್, BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್, BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡಾಟಾ ಅನಾಲಿಟಿಕ್ಸ್, BTech ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಇದರಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ, BTech ಇನ್ ಎಂಬೆಡೆಡ್ ಸಿಸ್ಟಮ್ ಅಂಡ್ VLSI. ಸೊ ಈಗ ಏನ್ ಕಟ್ ಆಫ್ ಇದೆ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಅಲ್ಲಿ ಏನ್ ಕಟ್ ಆಫ್ ಇದೆ ಜನರಲ್ ಮೆರಿಟ್ ಗೆ ಅಂದ್ರೆ, ಸೊ ನಿಮ್ಗೆ ಬಯೋಟೆಕ್ನಾಲಜಿ ಆದ್ರೆ 31,500 ಕಟ್ ಆಫ್ ಇದೆ, ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಆದ್ರೆ 51,000 ಕಟ್ ಆಫ್ ಇದೆ. ಸೊ AML ಬ್ರಾಂಚ್ಗೆ 48,000, ಎಲೆಕ್ಟ್ರಾನಿಕ್ಸ್ಗೆ 44,000, ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ಗೆ 57,000, ರೋಬೋಟಿಕ್ಸ್ಗೆ 56,000, ಜೊತೆಗೆ ಕ್ಲೌಡ್ ಕಂಪ್ಯೂಟಿಂಗ್ಗೆ 62,000, ಡೆವಾಪ್ಸ್ಗೆ 74,000, ಫುಲ್ ಸ್ಟಾಕ್ ಡೆವಲಪ್ಮೆಂಟ್ಗೆ 70,000, ಡಾಟಾ ಅನಾಲಿಟಿಕ್ಸ್ಗೆ 56,000, ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿಗೆ 78,000, ಎಂಬೆಡೆಡ್ ಸಿಸ್ಟಮ್ ಮತ್ತೆ VLSI ಕೋರ್ಸ್ಗೆ 79,000 ಕಟ್ ಆಫ್ ಇದೆ. ಇದು ಜನರಲ್ ಮೆರಿಟ್ಗೆ. ಸೊ ನೀವೇನಾದ್ರೂ CET ಮುಖಾಂತರ ಸೇರಿದ್ರೆ ನಿಮ್ಗೆ 1,20,000 ಫೀಸು ಪ್ಲಸ್ ಕಾಲೇಜಲ್ಲಿ ಒಂದು 40,000 ನೀವು ಎಕ್ಸ್ಟ್ರಾ ಅಡಿಷನಲ್ ಫೀಸ್ ಪೇಡ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನೀವು ಹುಷಾರಾಗಿರ್ಬೇಕು, ಯಾಕಂದ್ರೆ ಸ್ವಲ್ಪ ಅಲ್ಲಿ ಫೀಸಸ್ ಅಡಿಷನಲ್ ಆಗಿ ಫೆಸಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲೆಲ್ಲ AC ಕ್ಲಾಸ್ ರೂಮ್ಸ್ ಜಾಸ್ತಿ ಇದೆ. ಸೊ ಅದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಂಡು ಈ ಕಾಲೇಜ್ಗೆ ಜಾಯ್ನ್ ಆಗಬೇಕು. ನಾಟ್ ಓನ್ಲಿ CET ಫೀಸು, ಕಾಲೇಜಲ್ಲೂ ಸ್ವಲ್ಪ ಫೀಸ್ ನ ನೀವು ಪೇ ಮಾಡಬೇಕಾಗುತ್ತೆ. ಇಷ್ಟು ಬಂದು ಗೀತಮ್ ಯೂನಿವರ್ಸಿಟಿ KCET ಕೊಂಡು ಬಂದು E255. ಈ ಕಾಲೇಜಲ್ಲೂ ಸಿವಿಲ್ ಇಂಜಿನಿಯರಿಂಗ್ ವಿತ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಇದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ AML ಬ್ರಾಂಚ್ ಇದೆ, ಕೋರ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸೈಬರ್ ಸೆಕ್ಯೂರಿಟಿ ಇದೆ, ಡಾಟಾ ಸೈನ್ಸ್ ಇದೆ, ಎಲೆಕ್ಟ್ರಿಕಲ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಲ್ಲಿ VLSI ಡಿಸೈನ್ ಅಂಡ್ ಟೆಕ್ನಾಲಜಿ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಜೊತೆಗೆ ರೋಬೋಟಿಕ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೋರ್ಸ್ ಇದೆ.
ಸೊ ಈ ಕೋರ್ಸಸ್ಗೆ ಏನಪ್ಪ ಜನರಲ್ ಮೆರಿಟ್ ಕಟ್ ಆಫ್ ಇದೆ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಆದ್ರೆ 1,18,000 ಇದೆ. ಕಂಪ್ಯೂಟರ್ ಸೈನ್ಸ್ AML ಬ್ರಾಂಚ್ಗೆ 48,000 ಕಟ್ ಆಫ್ ಇದೆ. ಕೋರ್ CS ಬ್ರಾಂಚ್ಗೆ 46,000 ಇದೆ. ಸೈಬರ್ ಸೆಕ್ಯೂರಿಟಿಗೆ 51,000 ಇದೆ. ಡಾಟಾ ಸೈನ್ಸ್ಗೆ 56,000 ಇದೆ. ಎಲೆಕ್ಟ್ರಿಕಲ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ಗೆ 76,000 ಇದೆ. ಎಲೆಕ್ಟ್ರಾನಿಕ್ಸ್ ಮತ್ತೆ VLSI ಡಿಸೈನ್ಗೆ 69,000 ಇದೆ. EC ಬ್ರಾಂಚ್ಗೆ ನಿಮಗೆ 62,186 ಕಟ್ ಆಫ್ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 1,00,000 ಮೇಲೆ ಇದೆ. ಸೊ ರೋಬೋಟಿಕ್ಸ್ ಬ್ರಾಂಚ್ಗೆ 42,000 ಅಪ್ರಾಕ್ಸಿಮೇಟ್ ಆಗಿ ಫಸ್ಟ್ ರೌಂಡ್ ಅಲ್ಲಿ ಇದೆ. ಸೊ ಇನ್ನ ನಿಮ್ಗೆ ಅಪ್ಕಮಿಂಗ್ ರೌಂಡ್ಸ್ ಅಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಸೊ ನಾನು ಜಸ್ಟ್ ಈಗ ಫಸ್ಟ್ ರೌಂಡ್ ಹತ್ರ ಬರ್ತಾ ಇರೋದ್ರಿಂದ ಫಸ್ಟ್ ರೌಂಡ್ ರಿಲೇಟಿವ್ ಕಟ್ ಆಫ್ ನ ಹೇಳಿದ್ದೀನಿ. ನೆಕ್ಸ್ಟ್ ಇಂಪಾರ್ಟೆಂಟು ಹಾಸ್ಟ್ಲ್ ವಿಷಯಕ್ಕೆ ಬಂದಾಗ, ಸೊ 2 ಕಾಲೇಜಲ್ಲೂ ಇನ್ಸೈಡ್ ಕ್ಯಾಂಪಸ್ಸೇ ಹಾಸ್ಟ್ಲ್ ಇದ್ದಾವೆ. ಸೊ ನಿಮ್ಗೆ ಅಮಿಟಿಯಲ್ಲಿ ಬಂದಾಗ ಇಲ್ಲಿ 500ಕ್ಕೂ ಹೆಚ್ಚು ಜನ ಅಕಾಮಿಡೇಟ್ ಮಾಡೋಂಥ ಹಾಸ್ಟ್ಲ್ ಇದೆ. ಸೊ 2 ಶೇರಿಂಗು ಒಳ್ಳೆ ನಿಮಗೆ 5 ಸ್ಟಾರ್ ಹೋಟ್ಲು ಒಂಥರ ಹೋಟ್ಲು ಥರ ಕಾಣುತ್ತೆ ಹಾಸ್ಟ್ಲು. 5 ಫ್ಲೋರ್ ಬಿಲ್ಡಿಂಗ್ ಇದೆ. ಅದೇ ಬಿಲ್ಡಿಂಗಲ್ಲಿ ಬಾಯ್ಸು ಮತ್ತು ಗರ್ಲ್ಸ್ಗೆ ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಹಾಸ್ಟ್ಲು, ಬಟ್ ಕಾಸ್ಟ್ಲಿ ಆಗುತ್ತೆ. 1,00,000ದಿಂದ 1,40,000 ತನಕ ಡಿಪೆಂಡಿಂಗ್ ಆನ್ ದ ಶೇರಿಂಗು ನಿಮಗೆ ಹಾಸ್ಟ್ಲ್ ಫೆಸಿಲಿಟಿ ಸಿಗುತ್ತೆ. ಸೊ ಗೀತಮಲ್ಲೂ ಅಷ್ಟೇ ನಿಮಗೆ 90,000ದಿಂದ 1,20,000 ತನಕ ಆ ರೇಂಜಲ್ಲಿ ನಿಮಗೆ ಹಾಸ್ಟ್ಲು 1 ವರ್ಷಕ್ಕೆ ಆಗ್ಬೋದು. ಜೊತೆಗೆ ಇಂಪಾರ್ಟೆಂಟ್ ಏನಂದರೆ ಇದು ಸಿಟಿಯಿಂದ ಹೊರಗಡೆ ಇರೋದ್ರಿಂದ ಸೊ ನಿಮಗೆ ಹತ್ತಿರದಲ್ಲಿ ನಿಮಗೆ ಬೇರೆ PGs ಎಲ್ಲ ತುಂಬ ಕಡಿಮೆ ಫೆಸಿಲಿಟಿ ಸಿಗುತ್ತೆ. ಸೊ ಬೆಂಗಳೂರಲ್ಲಿ ಸಿಗ್ದಂಗೆ ಗಲ್ಲಿಗೆ ಒಂದು PG ಸಿಗೋದಿಲ್ಲ. ಸೊ ತುಂಬ ಕಡಿಮೆ PGs ಇರುತ್ತೆ. ಸೊ ಈ ಕಾಲೇಜ್ ಮೇಲೆ ಡಿಪೆಂಡ್ ಆಗಿ PG ರನ್ ಮಾಡ್ತಿರ್ತಾರೆ. ಸೊ ನೀವು ಆ PGಸಲ್ಲೂ ಸೇರ್ಕೊಬೋದು. ಇಲ್ಲ ಇದು ರೂರಲ್ ಏರಿಯಾದಲ್ಲಿ ಇರೋದ್ರಿಂದ ನೀವೇನಾದರೂ ಮನೆ ಮಾಡ್ತೀವಲ್ಲೂ ಸ್ವಲ್ಪ ಕಡಿಮೆ ಆಗ್ಬೋದು. ಅದು ಒಂದು ಪಾಯಿಂಟಲ್ಲಿ ಇಟ್ಕೊಂಡು ನೀವು ಮನೆ ಮಾಡಿಕೊಂಡು ಒಂದು 4 ಜನ ಫ್ರೆಂಡ್ಸ್ ಬೇಕಾದರೂ ಇರ್ಬೋದು. ಸೊ ಜೊತೆಗೆ ಸರೌಂಡಿಂಗಲ್ಲಿ ನೀವು ಬೇಕಾದರೆ ಯಾವುದಾದ್ರೂ ಗೌರ್ಮೆಂಟ್ ಹಾಸ್ಟೆಲ್ ಇದೆಯಾ ಅಂತ ಹುಡುಕಿ ಬೇಕಾದ್ರೆ ಗೌರ್ಮೆಂಟ್ ಹಾಸ್ಟೆಲ್ಗೂ ಸೇರ್ಬೋದು. ಸೊ ಇದು ಆಪ್ಷನ್ಸು, ಇದು ಸಿಟಿಯಿಂದ ಔಟ್ಸೈಡ್ ಇರೋದಕ್ಕೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ಪ್ಲೇಸ್ಮೆಂಟ್ ಯಾವ ಥರ ಇದೆ ಅಂದರೆ, ಸೊ ಇದು ಅಮಿಟಿ ಬಂದು ಹೊಸ್ದಾಗಿ ಬಂದಿರೋದ್ರಿಂದ ಪ್ಲೇಸ್ಮೆಂಟ್ಸು ಅವ್ರದ್ದು ಆಲ್ರೆಡಿ 2 ಕಾಲೇಜು ಆಲ್ರೆಡಿ ಎಸ್ಟಾಬ್ಲಿಷ್ಡು ಯೂನಿವರ್ಸಿಟೀಸು, ಒಳ್ಳೆ ನೇಮ್ ಇರೋ ಯೂನಿವರ್ಸಿಟೀಸೇ. ಸೊ ಬೆಂಗಳೂರು ವಿಷಯಕ್ಕೆ ಬಂದಾಗ ಇನ್ನೂ 2 ಸ್ವಲ್ಪ ಇಂಪ್ರೂವೈಸೇಷನ್ ಕಾಣ್ತಿದ್ದಾವೆ. ಸೊ ಆ ರೇಂಜ್ ಔಟ್ಸೈಡ್ ಏನಿದ್ದಾವೆ ಕರ್ನಾಟಕ ಬಿಟ್ಟು ಅಷ್ಟು ನೇಮು ಕರ್ನಾಟಕದಲ್ಲಿ ಇಲ್ಲ 2 ಕಾಲೇಜ್ಗೂ. ಸೊ ಪ್ಲೇಸ್ಮೆಂಟ್ ವೈಸು ಗೀತಮಲ್ಲ ಅಂದರೆ ಒಂದು 15-20 ಲಕ್ಷ ಹೈಯೆಸ್ಟ್ ಪ್ಯಾಕೇಜು ಸಿಕ್ಕಿದೆ. ಸೊ ಆನ್ ಆ್ಯಂಡ್ ಅವರೇಜ್ 5-6 ಲಕ್ಷಕ್ಕೆ ಮೋಸ ಇರೋದಿಲ್ಲ. ಅದೇ ಥರ ಅಮಿಟಿಯಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ ನಿಮಗೆ ಒಳ್ಳೆ ಅಲ್ಯೂಮಿನಿ ನೆಟ್ವರ್ಕ್ ಇರೋದ್ರಿಂದ ಬೇರೆ ಕ್ಯಾಂಪಸಲ್ಲಿ ಸೊ ನಿಮಗೆ ಪ್ಲೇಸ್ಮೆಂಟ್ಗೇನು ಇಶ್ಯೂ ಆಗೋದಿಲ್ಲ. ಸೊ ಎಸ್ಪೆಷಲಿ ಪ್ಲೇಸ್ಮೆಂಟ್ ಬಂದು ನಿಮ್ಮ ಸ್ಕಿಲ್ ಬೇಸ್ಡ್ ಆಗಿರುತ್ತೆ. ಸೊ ಇದು ಯೂನಿವರ್ಸಿಟೀಸ್ ಆಗಿರೋದ್ರಿಂದ ಎಜುಕೇಷನ್ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ VTU ಕಂಪೇರ್ ಮಾಡಿದ್ರೆ. ಸೊ ನೀವು ಒಂದು ಸಾರಿ ವಿಸಿಟ್ ಮಾಡಿ ಕ್ಯಾಂಪಸ್ನ ಬಿಫೋರ್ ಚೂಸ್ ಮಾಡೋಕ್ಕೆ ಮುಂಚೆ. ಸೊ ಅಲ್ಲಿ ಏನು ಕರಿಕ್ಯುಲಮ್ ಇದೆ ಅಂತ ತಿಳ್ಕೊಳ್ಳಿ. ಅದಾದಮೇಲೆ ನೀವು ಕಾಲೇಜಿಗೆ ಜಾಯ್ನ್ ಆಗೋದು ಒಂದು ಒಳ್ಳೆ ಕೆಲಸ. ಸೊ ಇಲ್ಲ ನಿಮಗೆ ಅಲ್ಲಿ ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಫೋನ್ ಮಾಡಿ. ಅಮಿಟಿ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕಾಲ್ ಸೆಂಟರ್ ನಂಬರ್ ಬರುತ್ತೆ. ಕಾಲ್ ಮಾಡಿದ್ರೆ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾದರೂ ಮಾಹಿತಿ ಕೊಡ್ತಾರೆ. ಸೊ ಅದೇ ಥರ ಗೀತಮ್ಗೂ ಅಷ್ಟೇ, ನೀವೊಂದು ಕಾಲ್ ಮಾಡಿದ್ರೆ ನಿಮ್ಗೆ ಏನು ಡೀಟೇಲ್ಸ್ ಬೇಕಾದರೂ ಕೊಡ್ತಾರೆ. ಸೊ ನೀವು ಆರಾಮಾಗಿ ಸೇರ್ಬೋದು. 2 ಕಾಲೇಜಲ್ಲೂ ಕ್ಯಾಂಪಸಲ್ಲೇ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ 2 ಔಟ್ಸೈಡ್ ಆಫ್ ದ ಸಿಟಿ ಆಗಿರೋದ್ರಿಂದ ಒಂಥರ ನೀಟಾಗಿ ಎನ್ವಿರಾನ್ಮೆಂಟಲ್ ಒಳ್ಳೆ ತುಂಬ ಚೆನ್ನಾಗಿ ಕಾಮಾಗಿ ಇರುತ್ತೆ. ಸೊ ಚೆನ್ನಾಗಿದ್ದಾವೆ ಕ್ಯಾಂಪಸ್ಸು, ನೀವು ಸೇರ್ಬೋದು. ಸೊ ಕಂಪೇರ್ ಮಾಡಿದ್ರೆ ಅಮಿಟಿ ಮತ್ತು ಕ್ಯಾಂಪಸ್ ಸೈಜು 2 ಹೆಚ್ಚು ಕಮ್ಮಿ ಸೇಮ್ 70-40 ಎಕರ್ಸ್ ಕ್ಯಾಂಪಸ್ 2. ಸೊ ಚೆನ್ನಾಗಿದ್ದಾವೆ ಕ್ಯಾಂಪಸ್ಸು, ನೀವು ನೋಡ್ಬೋದು. ಫೈನಲಾಗಿ ಏನಪ್ಪ ಕನ್ಕ್ಲೂಷನ್ ಹೇಳ್ಬೋದು ಅಂದರೆ, ಅಮಿಟಿ ಮತ್ತು ಗೀತಮ್ ಯೂನಿವರ್ಸಿಟಿನ ಕಂಪ್ಯಾರಿಸನ್ ಮಾಡಿದಾಗ ನೀವು ಕ್ಯಾಂಪಸ್ ಬ್ಯೂಟಿ, ಕಾರ್ಪೊರೇಟ್ ಎಕ್ಸ್ಪೋಜರು, ಮಾಡರ್ನು ಕ್ಯಾಂಪಸ್ಸು, ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಕಡೆ ಹೆಚ್ಚು ಆಸಕ್ತಿ ಇದ್ದರೆ, ಎಸ್ಪೆಷಲಿ PG ಕೋರ್ಸಸ್ಗೆ ಇಂಟ್ರೆಸ್ಟ್ ಇದ್ದರೆ ಅಮಿಟಿ ಒಂದು ಒಳ್ಳೆ ಆಪ್ಷನ್ನು. ಸೊ ನಿಮ್ಗೆ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ರಿಸರ್ಚು, ಅಕಾಡೆಮಿಕ್ ರೆಪ್ಯುಟೇಷನು, ಅಕ್ರಿಡೇಷನು, ಪ್ಲೇಸ್ಮೆಂಟ್ ಆಪರ್ಚುನಿಟಿಗೆ ಹೆಚ್ಚು ನೀವು ಮಹತ್ವ ಕೊಡೋಂಗಿದ್ರೆ ಗೀತಮ್ಮು ಕಂಪೇರ್ ಮಾಡಿದ್ರೆ ಅಮಿಟಿಗಿಂತ ಒಂದು ಸ್ಟೆಪ್ ಮುಂದೆ ಇದೆ ಪ್ರೆಸೆಂಟ್ ಸಿಚುವೇಷನಲ್ಲಿ. ಸೊ ಒಂದು ವಿಷಯ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಸೊ ಕಾಲೇಜ್ ಜೀವನದಲ್ಲಿ ಕ್ಯಾಂಪಸ್ ಬಿಲ್ಡಿಂಗಿಂತ ಫ್ಯಾಕಲ್ಟಿ ಕ್ವಾಲಿಟಿ ಇಂಪಾರ್ಟೆಂಟು, ಅಡ್ವರ್ಟೈಸ್ಮೆಂಟ್ಗಿಂತ ಅಕ್ರಿಡೇಷನ್ ಇಂಪಾರ್ಟೆಂಟು, ಸೋಷಿಯಲ್ ಮೀಡಿಯಾ ಫೋಟೋಗಿಂತ ಪ್ಲೇಸ್ಮೆಂಟ್ ಇಂಪಾರ್ಟೆಂಟು, ಕಾಲೇಜ್ ಬ್ರ್ಯಾಂಡ್ಗಿಂತ ನಿಮ್ಮ ಸ್ಕಿಲ್ ಇಂಪಾರ್ಟೆಂಟು. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಗೀತಮ್ ಬೆಂಗಳೂರು ಈಗ ಪ್ರೆಸೆಂಟು ಸ್ವಲ್ಪ ಅಡ್ವಾಂಟೇಜು ಕಂಪೇರ್ ಮಾಡಿದ್ರೆ ಅಮಿಟಿಗೆ. ಸೊ ನೀವೇನಾದರೂ ನಾನ್ ಇಂಜಿನಿಯರಿಂಗ್ ಬ್ರಾಂಚಸ್ ಮಾಡ್ತೀವಿ ಅಂದರೆ, ಸೊ ಇಲ್ಲ PG ಕೋರ್ಸಸ್ ಮಾಡ್ತೀರಿ ಅಂದರೆ ಅಮಿಟಿ ಗೀತಮ್ಗಿಂತ ಬೆಟರ್ ಆಗಿದೆ. ಸೊ ಫೈನಲ್ಲಾಗಿ ನಾನು ಏನೊಂದು ಹೇಳೋದಂದರೆ, ಸೊ ನೀವು ಯಾವೇ ಯೂನಿವರ್ಸಿಟಿಗೆ ಹೋದರೂ ಯಶಸ್ಸು ನಿಮ್ಮ ಕಾಲೇಜೆಲ್ಲ ನಿರ್ಧರಿಸೋದು ನಿಮ್ಮ ಎಫರ್ಟು.
ಸೊ ಸರಿಯಾದ ಕಾಲೇಜ್ ನಿಮಗೆ ಒಳ್ಳೆ ಅವಕಾಶ ಕೊಡುತ್ತೆ. ಆದರೆ ಅವಕಾಶನ ಕೆರಿಯರ್ ಆಗಿ ಬರವತ್ಸೋದು ನಿಮ್ಮ ಕೈಯಲ್ಲಿದೆ. ಸೊ ಈ ವಿಡಿಯೋ ನಿಮ್ಗೇನಾದರೂ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.